ಆರ್ಸಿಬಿ ಹೆಸರು ಬದಲಾಗಲ್ಲ, ಅಭಿಮಾನಿಗಳಿಗೆ ಸಿಹಿ ಸುದ್ದಿ. 16,700 ಕೋಟಿಗೆ ಆರ್ಸಿಬಿ ಖರೀದಿಸಿರುವ ಬಿರ್ಲಾ ಗ್ರೂಪ್ ಏನಿದೆ, ಈಗ ಆರ್ಸಿಬಿ ಹೆಸರನ್ನ ಬದಲಾವಣೆ ಮಾಡೋದಿಲ್ಲ ಅಂತ ಹೇಳಿದೆ. ಇನ್ನು ಆರ್ಸಿಬಿ ಹೆಸರನ್ನ ಬದಲಾಯಿಸ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ವದಂತಿಗಳು ಕೇಳಿ ಬರ್ತಾ ಇತ್ತು. ಆ ಒಂದು ವದಂತಿಗಳಿಗೆ ಬ್ರೇಕ್ ಹಾಕಿದ ಬಿರ್ಲಾ ಗ್ರೂಪ್, ಒಡೆತನ ಚೇಂಜ್ ಆಗ್ತಿದ್ದಂತೆ ಹೆಸರು ಬದಲಾವಣೆ ಆಗುತ್ತೆ ಅನ್ನುವಂತಹ ವದಂತಿಗಳು ಕೇಳ್ಪಡ್ತಾ ಇದ್ವಿ. ಆರ್ಸಿಬಿ ಹೆಸರು ಬದಲಾಗಲ್ಲ ಎಂದು ಅನನ್ಯ ಬಿರ್ಲಾ ಪೋಸ್ಟ್ ಅನ್ನು ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರೋ ಅನನ್ಯ ಪೋಸ್ಟ್ಗೆ ಆರ್ಸಿಬಿ ಅಭಿಮಾನಿಗಳು ಫುಲ್ ಖುಷಿ ಪಟ್ಟಿದ್ದಾರೆ. ಇದು ಮುಖ್ಯವಾಗಿ ಆರ್ಸಿಬಿ ತಂಡವನ್ನ ಈಗಾಗಲೇ ಏನು ಅನನ್ಯ ಬಿರ್ಲಾ ಅವರ ತಂಡ ಏನಿದೆ 16,700 ಕೋಟಿ ರೂಪಾಯಿಗೆ ಖರೀದಿ ಮಾಡಿದೆ. ಬಿರ್ಲಾ ಗ್ರೂಪ್ ಈ ರೀತಿಯಾಗಿ ಖರೀದಿ ಮಾಡಿದೆ. ಇದರ ಒಂದು ನಿಟ್ಟಿನಲ್ಲಿ ಒಡೆತನ ಈಗೇನು ಚೇಂಜ್ ಆಯಿತು, ಇದರಲ್ಲಿ ಆರ್ಸಿಬಿ ಹೆಸರನ್ನ ಬದಲಾವಣೆ ಮಾಡ್ತಾರೆ, ಮರುನಾಮಕರಣವಾಗಿ ಮಾಡ್ತಾರೆ ಅನ್ನುವಂತಹ ಸಾಕಷ್ಟು ವದಂತಿಗಳು ಕೂಡ ಕೇಳಿ ಬರ್ತಾ ಇತ್ತು. ಅದಕ್ಕೆ ಇಲ್ಲಿ ಒಂದು ಸ್ಪಷ್ಟನೆ ಒಂದನ್ನು ಅನನ್ಯ ಬಿರ್ಲಾ ಅವರು ನೀಡಿದ್ದಾರೆ. ಆರ್ಸಿಬಿ ಫ್ರಾಂಚೈಸಿಗೆ ಬಿರ್ಲಾ ಗ್ರೂಪ್ ಒಡೆತನ ಬಂದಿದ್ದ ಕಾರಣದಿಂದಾಗಿ ಆರ್ಸಿಬಿಯ ಹೆಸರನ್ನ ಬದಲಾವಣೆ ಮಾಡ್ತಾರೆ ಅನ್ನುವಂತಹ ಸಾಕಷ್ಟು ವದಂತಿಗಳು ನಾವು ಕೇಳ್ಪಡ್ತಾ ಇದ್ವಿ. ಅದಕ್ಕೆ ಇಲ್ಲಿ ಅನನ್ಯ ಬಿರ್ಲಾ ಅವರು ಸ್ಪಷ್ಟನೆ ಒಂದನ್ನು ನೀಡಿದ್ದಾರೆ. ಆರ್ಸಿಬಿ ಹೆಸರು ಬದಲಾಗಲ್ಲ ಅಂತೇಳಿ ಅನನ್ಯ ಬಿರ್ಲಾ ಈಗಾಗಲೇ ಪೋಸ್ಟ್ ಅನ್ನ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರೋ ಅನನ್ಯ ಪೋಸ್ಟ್ಗೆ ಆರ್ಸಿಬಿ ಅಭಿಮಾನಿಗಳು ಫುಲ್ ಖುಷಿ ಪಟ್ಟಿದ್ದಾರೆ. ಯಾರೆಲ್ಲ ಆರ್ಸಿಬಿಯ ಹೆಸರು ಬದಲಾಗುತ್ತೆ ಅಂತ ಅನ್ಕೊಂಡಿದ್ರು, ಈಗ ಆ ರೀತಿಯಾಗಿ ಯಾವುದೇ ಕಾರಣಕ್ಕೂ ಹೆಸರು ಬದಲಾಗೋದಿಲ್ಲ. ಸಾಕಷ್ಟು ವದಂತಿಗಳು ಇಲ್ಲಿ ಕೇಳ್ಪಡ್ತಾ ಇದ್ವಿ. ಆರ್ಸಿಬಿಯ ಹೊಸ ಓನರ್ನಿಂದ, ಅಂದರೆ ಅನನ್ಯ ಬಿರ್ಲಾ ಆಗಿರ್ಬೋದು, ಆ ಒಂದು ಬಿರ್ಲಾ ಗ್ರೂಪ್ ಏನಿದೆ ಆ ಒಂದು ಗ್ರೂಪ್ನಿಂದ ಈ ಒಂದು ಆರ್ಸಿಬಿ ಹೆಸರು ಬದಲಾವಣೆ ಮಾಡ್ತಾರೆ ಅನ್ನುವಂತಹ ಸಾಕಷ್ಟು ವದಂತಿಗಳನ್ನು ಕೇಳ್ಪಡ್ತಾ ಇದ್ವಿ. ಅದಕ್ಕೆ ಅನನ್ಯ ಬಿರ್ಲಾ ಅವರು ಇಲ್ಲಿ ಒಂದು ಸ್ಪಷ್ಟನೆ ಒಂದನ್ನು ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಆರ್ಸಿಬಿ ಹೆಸರನ್ನ ಬದಲಾಯಿಸುವುದಿಲ್ಲ. ಇನ್ನು ಒಂದಲ್ಲ ಎರಡಲ್ಲ 16,700 ಕೋಟಿ ರೂಪಾಯಿಗೆ ಆರ್ಸಿಬಿ ತಂಡ ಖರೀದಿಯಾಗಿರುವಂಥದ್ದು ಬಿರ್ಲಾ ಗ್ರೂಪ್ ಅವರಿಗೆ. ಯಾವಾಗ ಖರೀದಿ ಆಯಿತು ಅದಾದ ನಂತರ ಈ ರೀತಿಯಾದಂತಹ ವದಂತಿಗಳು ಎಲ್ಲ ಕಡೆ ಕೂಡ ಹರಡೋದಕ್ಕೆ ಶುರುವಾಯಿತು. ಸಾಮಾಜಿಕ ಜಾಲತಾಣದಲ್ಲಂತೂ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇತ್ತು. ಆರ್ಸಿಬಿಯ ಹೆಸರನ್ನ ಬದಲಾವಣೆ ಮಾಡ್ತಾರಾ ಅನ್ನುವಂಥ ನಿಟ್ಟಿನಲ್ಲಿ. ಅದಕ್ಕೆ ಇಲ್ಲಿ ಅನನ್ಯ ಬಿರ್ಲಾ ಅವರು ಒಂದು ಸ್ಪಷ್ಟನೆ ಒಂದನ್ನು ನೀಡಿದ್ದಾರೆ. ಪೋಸ್ಟ್ ಮುಖಾಂತರ ಸ್ಪಷ್ಟನೆ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಆರ್ಸಿಬಿಯ ಹೆಸರನ್ನ ಬದಲಾಯಿಸುವುದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಪೋಸ್ಟ್ ಒಂದನ್ನು ಮಾಡಿದ್ದಾರೆ.